यस्य प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याघ्रे युग्मं प्रणतोऽस्मि नित्यं तस्याघ्रे युग्मं प्रणतोऽस्मि नित्यम्। नमः हरिः ओम्। देवानां च ऋषीणां च गुरुं काञ्चन सन्निभं बुद्धिभूतं त्रिलोकेशं तं नमामि बृहस्पतिं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। भगवद्भक्तರು ಸದ್ಗುರು ಭಕ್ತರು ವೇದಾಂತ ತತ್ವ ಜಿಜ್ಞಾಸು ಸಾಧಕರು ಮುಮುಕ್ಷುಗಳು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ 2026ನೇ ಇಸವಿ ಜೂಲೈ ಮಾಹೆಯಲ್ಲಿ 8ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಓಂ ಖಾಲಿಲಾಜ್ಞಬ್ಧರಿತ್ರ್ಯಂತಂ ಸೃಟ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ
ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ಗುರೋಕ್ತೋ ವೇದರಾದ್ಧಾಂತಃ ತತ್ರ ನೋ ವಚ್ಮ್ಯಶಕ್ತಿತಃ ಸಹಸ್ರಕಿರಣವ್ಯಾಪ್ತೆ ಖದ್ಯೋತಃ ಕಿಂ ಪ್ರಕಾಶಯೇತಿ. ಓಂ ಶಾಂತಿ ಶಾಂತಿ ಶಾಂತಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 46ನೇ ಶ್ಲೋಕ. 3:46 ಶ್ಲೋಕವನ್ನು ಮತ್ತೆ ನೋಡ್ಕೊಳ್ಳಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಂ ದುಃಖೀ ಸುಖೀ ಚೇತಿ ಯೇನಾಯಂ ಪ್ರತ್ಯಯೋ ಧ್ರುವಃ ಅವಗತ್ಯಂತ ಆಭಾತಿ ಸಮಾತ್ಮೇತಿ ವಾಕ್ಯಧೀಃ. ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ತುಂಬಾ ಜ್ವರ ಇದೆ ಶ್ಲೋಕ. ಪದವಿ ಭಾಗವನ್ನು ಮಾಡ್ತೇನೆ. ಶ್ಲೋಕಕ್ಕೆ ನೋಡ್ಕೊಳ್ಳಿ. ಅಹಂ ದುಃಖೀ ಸುಖೀ ಚ ಇತಿ ಯೇನ ಅಯಂ ಪ್ರತ್ಯಯಃ ಅಧ್ರುವಃ ಅವಗತ್ಯಂತಃ 10 ಆಭಾತಿ ಸಹ ಮೇ ಆತ್ಮ ಇತಿ ವಾಕ್ಯಧೀಃ. 16 ಪದಗಳಿಂದ ಸುಂದರವಾಗಿ ರಚಿಸಲ್ಪಟ್ಟ ಶ್ಲೋಕವಿದು. 16 ಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೀನಿ, ಬಹಳ ಜ್ವರ ಇದೆ. ಅಹಂ ದುಃಖೀ ಅಹಂ ಸುಖೀ ಚ ಇತಿ ಅಧ್ರುವಃ ಅಯಂ ಅವಗತ್ಯಂತಃ ಪ್ರತ್ಯಯಃ ಯೇನ ಆಭಾತಿ ಸಹ ಮೇ ಆತ್ಮ ಇತಿ ವಾಕ್ಯಧೀಃ. ಅಬ್ಬಾ, ಏನ್ ಜ್ವರ ಇದೆ. ಮತ್ತೊಮ್ಮೆ ಅನ್ವಯವನ್ನು ಹೇಳ್ತೇನೆ, ನೋಡ್ಕೊಳ್ಳಿ. ಬೇರೆ ತರ ಮಾಡ್ತೀನಿ. ಏನ ಅಹಂ ದುಃಖಿ ಅಹಂ ಸುಖಿ ಚ ಇತಿ ಅಧ್ರುವಃ ಅವಗತ್ಯಂತಃ ಪ್ರತ್ಯಯಃ ಆಭಾತಿ ಸಹ ಮೇ ಆತ್ಮ ಇತಿ ವಾಕ್ಯಧೀಃ. ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯಕ್ಕೆ ಏನು ತಾತ್ಪರ್ಯ? ಎಷ್ಟು ಚೆನ್ನಾಗಿದೆ. ಸುಮ್ಮನೆ ನಾವಾಗೆ ಓದ್ಕೊಂಡ್ಬಿಟ್ಟು ಅಹಂ ಬ್ರಹ್ಮಾಸ್ಮಿ, ನಾನ್ ಬ್ರಹ್ಮವಾಗಿದ್ದೇನೆ, ಬರೀ ತಪ್ಪು ಅಂದ್ಬಿಡ್ತೇವೆ. ಜ್ಞಾನಿ ಪುಂಗವರು, ವಿದ್ವದ್ ವರಿಷ್ಠರು, ಯತಿ ವರೇಣ್ಯರು, ಜೀವನ್ಮುಕ್ತರು ಆಗಿರುವಂತ ಭಗವಾನ್ ಸುರೇಶ್ವರಾಚಾರ್ಯರವರು ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ವಾಕ್ಯಕ್ಕೆ ಏನು ತಾತ್ಪರ್ಯ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ವಾಕ್ಯಧೀಹಿ, ಧೀಹಿ ಅಂದ್ರೇನು? ಜ್ಞಾನಂ. ವಾಕ್ಯ ಜ್ಞಾನಂ, ಅವಾಕ್ಯ ಜ್ಞಾನಂ. ಅಹಂ ಬ್ರಹ್ಮಾಸ್ಮಿ ಇತಿ ಅಸ್ಯ ವಾಕ್ಯಸ್ಯ ಧೀಹಿ ಜ್ಞಾನಂ ಇದಂ. ವಾಕ್ಯಧೀಹಿ ಇಯಂ ಸ್ತ್ರೀಲಿಂಗ, ವಾಕ್ಯ ಜ್ಞಾನಂ ಇದಂ ನಪುಂಸಕಲಿಂಗ. ವಾಕ್ಯ ಪ್ರತ್ಯಯ ಅಯಂ. ಅಹಂ ಬ್ರಹ್ಮಾಸ್ಮಿ ಇತಿ ವಾಕ್ಯವಸ್ತಿ ಬೃಹದಾರಣ್ಯಕೋಪನಿಷದಿ. ಅಸ್ಯ ವಾಕ್ಯಸ್ಯ ಧೀಹಿ ಜ್ಞಾನಂ ಇದಂ. ಯಾವುದು? ಅಹಂ ದುಃಖಿ. ಇದಕ್ಕೆ ಒಂದು ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಪೀಠಿಕಾ ವಾಕ್ಯ ಓದ್ತೇನೆ, ಜೋರಾಗಿದೆ. ತಸ್ಮಾತ್
ಪ್ರಮಾತ್ರ ಪ್ರಮಾಣ ಪ್ರಮೇಯೇಭ್ಯಃ ಹೀಯಮಾನ ಉಪಾದೀಯಮಾನೇಭ್ಯಃ ಅನ್ವಯ ವ್ಯತಿರೇಕಾಭ್ಯಾಂ ಮುಂಜೀಷಿಕಾವತ್ ಅಶೇಷ ಬುದ್ಧಿ ವಿಕ್ರಿಯಾ ಸಾಕ್ಷಿತಯ ಆತ್ಮಾನಂ ನಿಷ್ಕೃಷ್ಯ ತತ್ವಮಸ್ಯಾದಿ ವಾಕ್ಯೇಭ್ಯಃ ಅಪೂರ್ವಾದಿ ಲಕ್ಷಣಂ ಆತ್ಮಾನಂ ವಿಜಾನೀಯಾತ್ ತದೇತದಾಹ. ಅದ್ಭುತ, ಪರಮಾದ್ಭುತ, ಪರಮಾನಂದ. ತಸ್ಮಾತ್, ಆದ್ದರಿಂದ ಈ ವಾಕ್ಯ ಅನ್ವಯ ಹೇಳ್ತಾ ನೋಡ್ಕೊಳ್ಳಿ. ಅನ್ವಯ ವ್ಯತಿರೇಕಾಭ್ಯಾಂ ಪ್ರಮಾತ ಪ್ರಮಾಣ ಪ್ರಮೇಯೇಭ್ಯಃ ಹೀಯಮಾನ ಉಪಾದೀಯಮಾನೇಭ್ಯಃ ಮುಂಜೀಷಿಕಾವತ್ ಅಶೇಷ ಬುದ್ಧಿ ವಿಕ್ರಿಯಾ ಸಾಕ್ಷಿತಯ ಆತ್ಮಾನಂ ನಿಷ್ಕೃಷ್ಯ ತತ್ವಮಸ್ಯಾದಿ ವಾಕ್ಯೇಭ್ಯಃ ಅಪೂರ್ವಾದಿ ಲಕ್ಷಣಂ ಆತ್ಮಾನಂ ವಿಜಾನೀಯಾತ್. ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಮುಮುಕ್ಷು ಜನಗಳಿಗೆ ತತ್ವಮಸಿ ವಾಕ್ಯಾರ್ಥ, ಅಹಂ ಬ್ರಹ್ಮಾಸ್ಮಿ ವಾಕ್ಯಾರ್ಥವನ್ನ ಅತ್ಯಂತ ಚೆನ್ನಾಗಿ ವಿವರಿಸ್ತಾ ಇದ್ದಾರೆ. ತಸ್ಮಾದಾದ್ದರಿಂದ ಪ್ರಮಾತ್ರ ಪ್ರಮಾಣ ಪ್ರಮೇಯೇಭ್ಯ ಪಂಚಮಿ ಬಹುವಚನ ಪ್ರಮಾತು ಪ್ರಮಾಣಾತ್ ಪ್ರಮೇಯಾಚ್ಚ. ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ತೋರ್ತಾ ಇದೆ. ಈ ಪ್ರಪಂಚವೆಲ್ಲ ಇಷ್ಟೇ. ಹೋರಾದಿ ಸಪ್ತಲೋಕಗಳು ಊರ್ಧ್ವ, ಇನ್ನು ಅತಳಾದಿ ಸಪ್ತಲೋಕಗಳು ಅಧೋಲೋಕ. 14 ಲೋಕಗಳಲ್ಲಿರುವ ಎಲ್ಲ ಪದಾರ್ಥಗಳು ಮೂರೇ. ಒಂದು ಪ್ರಮಾತ, ಮತ್ತೊಂದು ಪ್ರಮಾಣ, ಮತ್ತೊಂದು ಪ್ರಮೇಯ. ಇದಕ್ಕೆ ಹೆಸರು ತ್ರಿಪುಟಿ ಜ್ಞಾನಂ. ತ್ರಿಪುಟಿ ಜ್ಞಾನಂ ಜ್ಞಾತೃ ಜ್ಞಾನ ಜ್ಞೇಯ ಪ್ರಮಾತೃ ಪ್ರಮಾಣ ಪ್ರಮೇಯ. ಇವುಗಳಿಂದ ಆತ್ಮನನ್ನ ನಿಷ್ಕೃಷ್ಯ ಬಿಡಿಸಿಕೊಳ್ಳಬೇಕು. ನಾನು ಪ್ರಮಾತ್ರವೂ ಅಲ್ಲ, ಪ್ರಮಾಣಗಳು ಅಲ್ಲ, ಪ್ರಮೇಯಗಳು ಅಲ್ಲ. ಬಾ, ನನ್ನಿಂದ ಪ್ರಮಾಣ ಸಿದ್ಧವಾಗ್ತಾ ಇದೆ, ತನ್ನಿಂದ ಪ್ರಮಾತತ್ವ ಸಿದ್ಧವಾಗ್ತಾ ಇದೆ, ತನ್ನಿಂದ ಪ್ರಮೇಯಗಳು ತೋರ್ತಾ ಇದೆ. ಈ ಪ್ರಮಾತ ಪ್ರಮಾಣ ಪ್ರಮೇಯಗಳ ಲಕ್ಷಣವೇನು, ಸ್ವಭಾವವೇನು ಅಂದ್ರೆ ಹೀಯಮಾನ ಉಪಾದೀಯಮಾನೇಭ್ಯ. ಹೀಯಮಾನ ಬಿಡುವುದಕ್ಕೆ ತಕ್ಕದ್ದಾಗಿರುವಂತಹದ್ದು, ಉಪಾದೀಯಮಾನ ಸ್ವೀಕರಿಸಲು ಯೋಗ್ಯವಾದ್ದು. ಪ್ರಮಾತ ಬೇಕೆಂದಾಗ ನೋಡ್ತಾನೆ, ಬೇಡ ಅನ್ನ ಬಿಡ್ತಾನೆ. ಪ್ರಮಾಣ ನಾನು ಬೇಕು ಅಂದಾಗ ಕಣ್ಣನ್ನು ಉಪಯೋಗಿಸ್ಕೊಳ್ತೇನೆ, ಬೇಡ ಅಂದ್ರೆ ಬಿಸಾಕ್ತೀನಿ. ಪ್ರಮೇಯ ನನ್ನ ಹತ್ರ ಒಂದೊಳ್ಳೆ ಕೋಹಿನೂರು ವಜ್ರ ಇದೆ, ಆದ್ರೆ ಬೇಕು ಅಂದಾಗ ನೋಡ್ತೇನೆ, ಬೇಕು ಅಂದಾಗ ಮುಟ್ತೇನೆ, ಬೇಡ ಅಂದಾಗ ಮೂಲೆಯಲ್ಲಿ ಇಟ್ಟಿರ್ತೇನೆ. ಹೌದಾ? ಎಷ್ಟೇ ಅತ್ಯಂತ ಶ್ರೇಷ್ಠವಾದ ಅತ್ಯಮೂಲ್ಯವಾದ ವಸ್ತುವಿದ್ದರೂ ಅದಕ್ಕೆ ಹೆಸರು ಹೇಯ ಮತ್ತು ಉಪಾದೇಯ. ಈ ಪ್ರಮಾತ ಪ್ರಮಾಣ ಪ್ರಮೇಯಗಳು ಹೇಯ ಉಪಾದೇಯ ಸ್ವರೂಪರಾಗಿದ್ದಾರೆ. ಇವುಗಳಿಂದ ಆತ್ಮಾನಂ ತನ್ನನ್ನ ನಿಶ್ಚಿಷ್ಯ ಬಿಡಿಸ್ಕೋಬೇಕು. ಯಾವುದಂತೆ? ಮುಂಜೀವ ಇಶೀಕಾಂ ಧೈರ್ಯೇನ. ಕಾಟಕೋಪನಿಷತ್ತು. ಆ ನಸೆ ಹುಲ್ಲಿನಿಂದ ಮೆಲ್ಲಗೆ ಒಳಗಡೆ ಇರುವಂತಹ ಗಟ್ಟಿಯಾದ ಕಡ್ಡಿಯನ್ನ ಬಿಡಿಸಿಕೊಳ್ಳುವಂತೆ ಹೇಗೆ ಬಿಡಿಸ್ಕೋಬೇಕು? ಅನ್ವಯ ವ್ಯತಿರೇಕಾಭ್ಯಾಂ ತರ್ಕಾಭ್ಯಾಂ. ಅನ್ವಯ ವ್ಯತಿರೇಕ ಎನ್ನುವ ತರ್ಕದಿಂದ ಸಾಕ್ಷ್ಯ ಸ್ವರೂಪನಾದ ನಾನು ಅನ್ವಯ, ಪ್ರಮಾತ ಪ್ರಮಾಣ ಪ್ರಮೇಯಗಳು ವ್ಯತಿರೇಕ. ನಾನು ಮಾತ್ರ
ಯಾವಾಗಲೂ ಸಾಕ್ಷ್ಯ ರೂಪದಿಂದ ಇದ್ದೇನೆ. ನನ್ನಲ್ಲಿ ಬದಲಾವಣೆಯಿಲ್ಲ. ನಾನು ಉಪಾದೇಯನೂ ಅಲ್ಲ, ಹೇಯನೂ ಅಲ್ಲ. ಆದರೆ ಪ್ರಮೇಯಗಳು ಹೇಯಮಾನ ಉಪಾದೀಯಮಾನ ಸ್ವರೂಪವಾಗಿ ಇವುಗಳ ದೆಸೆಯಿಂದ ತನ್ನನ್ನು ಬಿಡಿಸ್ಕೊಡ್ಬೇಕು. ಯಾತರಿಂದ ಅನ್ವಯ ವ್ಯತಿರೇಕಾಭ್ಯಾಂ ಹಿಂದೆಲ್ಲ ಹೇಳಿದೆ. ಅನ್ವಯ ಮತ್ತು ವ್ಯತಿರೇಕ, ಯಾವುದು ಅನ್ವಯವೋ ಅದೇ ನಾನು, ಯಾವುದು ವ್ಯತಿರೇಕವೋ ಅದು ನಾನಲ್ಲ. ಬಿಡಿಸಿಕೊಂಡು ನನ್ನನ್ನ ಅಶೇಷ ಬುದ್ಧಿ ವಿಕ್ರಿಯ ಸಾಕ್ಷಿತೆಯ, ಅಶೇಷ ಎಲ್ಲ ಬುದ್ಧಿ ಬುದ್ಧಿಯ ವಿಕ್ರಿಯೆಗಳಿಗೆ ಸಾಕ್ಷಿತೆಯ ಸಾಕ್ಷ್ಯ ಸ್ವರೂಪನಾಗಿದ್ದೇನೆ ನಾನು. ಏವಂ ಅಹಂ ಪ್ರತ್ಯಯನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಸ್ಯ ತಂಚ ಪ್ರತ್ಯಗಾತ್ಮಾನಂ ತದ್ವಿಪರ್ಯಯೇನ ಅಂತಃಕರಣಾದಿಶ್ವಜ್ಯಸ್ಯತಿ. ಗುರು ಶಿಷ್ಯರಿಬ್ಬರೂ ಒಂದೇ. ಗುರುವನ್ನ ಮಿಂಚಿದ ಶಿಷ್ಯನಾದರೆ ಶಿಷ್ಯನನ್ನು ಮಿಂಚಿದ ಗುರು ಶಂಕರರು. ಆ ಕಡೆ ಅಧ್ಯಾಸ ಭಾಷ್ಯ, ಈ ಕಡೆ ನೈಷ್ಕರ್ಮ್ಯ ಸಿದ್ಧಿ ಜೊತೆಯಲ್ಲಿ ಹೋಗ್ತಾ ಇದೆ. ಇದನ್ನ ಅನುಭವಿಸುವಂಥವರೇ ಭಾಗ್ಯವಂತರಲ್ಲವೇ? ನೈಷ್ಕರ್ಮ್ಯ ಸಿದ್ಧಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೋತ ಬಂದ್ಬಿಟ್ರೆ ಅವನೇ ಬ್ರಹ್ಮಜ್ಞಾನಿ. ಅವನ ಪ್ರಾರಬ್ಧ ಹೇಗ್ ಬೇಕಾದ್ರೂ ಇರಲಿ. ಬ್ರಹ್ಮಚಾರಿ ಆಗಿರ್ಬಹುದು ಸಂತೋಷ, ಗೃಹಸ್ಥನಾಗಿರ್ಬಹುದು ಸಂತೋಷ, ಮಕ್ಕಳಿರ್ಬಹುದು ಸಂತೋಷ, ಮಕ್ಕಳಿಲ್ಲ ಸಂತೋಷ, ಸನ್ಯಾಸಿಯಾಗಿ ಇದು ಮನಸ್ಸಿಗೆ ಅರ್ಥ ಆಗಿದೆ. ಸನ್ಯಾಸಿ ಅಂದ್ರೆ ಕೆಂಪು ಬಟ್ಟೆ ಹಾಕೊಂಡಿರೋರು ಅಂತ ಅರ್ಥವಲ್ಲ. ಸನ್ಯಾಸ ಅಂದ್ರೇನು? ಯಾವ ಅನಾತ್ಮ ವಸ್ತುಗಳಲ್ಲಿಯೂ ಆಶೆ ಇಲ್ಲದೆ ಆತ್ಮ ತತ್ವವನ್ನೇ ಅರ್ಥ ಮಾಡಿಕೊಳ್ಳಬೇಕೆಂಬ ಸಂಕಲ್ಪವುಳ್ಳಂತಹ ಮಹಾತ್ಮೆ ಸನ್ಯಾಸ. ಆತ್ಮಾನಂ ತನ್ನನ್ನ ನಿಷ್ಕೃಷ್ಯ ಬಿಡಿಸಿಕೊಂಡು, ಯಾವುದರಿಂದ? ಪ್ರಮಾತ್ ಪ್ರಮಾಣ ಪ್ರಮೇಯಗಳಿಂದ. ಅವುಗಳು ಹೇಗಿವೆ? ಹೀಯಮಾನ ಉಪಾದೀಯಮಾನೇಭ್ಯ, ಹಾನೋಪಾದಾನಕ್ಕೆ ಒಳಪಟ್ಟಿರುವ ಪ್ರಮಾತ ಪ್ರಮಾಣ ಪ್ರಮೇಯಗಳ ದೆಸೆಯಿಂದ ತನ್ನನ್ನು ಬಿಡಿಸಿಕೊಂಡು, ನಾನು ಯಾರಪ್ಪ ಅಂದ್ರೆ ತತ್ವಮಸ್ಯಾದಿ ವಾಕ್ಯೇಭ್ಯ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳು ಉಂಟಲ್ಲ, ಆ ವಾಕ್ಯಗಳ ಸಹಾಯದಿಂದ ತನ್ನನ್ನ ವಿಜಾನೀಯ ತಿಳ್ಕೊಳ್ಬೇಕು. ತಾನು ಒಂದ್ಯಾರು? ಅಪೂರ್ವಾದಿ ಲಕ್ಷಣಂ, ಅಪೂರ್ವಂ ಅನಪರಂ ಅನಂತರಂ ಅಭಾಷ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ. ಬೃಹದಾರಣ್ಯಕ ಮುಂದ್ಬರ್ತ್ ಕಾಯ್ಕೊಂಡಿವಿ ಕೆಲ. ನಾವು ಆತ್ಮನು ಕಾರಣವಲ್ಲ, ಕಾರ್ಯವೂ ಅಲ್ಲ, ಒಳಗಿದ್ದಾನೆ ಅಂತಿಲ್ಲ, ಹೊರಗಿದ್ದಾನೆ ಅಂತಿಲ್ಲ. ಅಪೂರ್ವಮನ ಪರಮನಂತರಂ ಅಭಾಷ್ಯಂ, ಇಂಥ ಬ್ರಹ್ಮವೇ ನಾನು ಎಂದು ಬಿಜಾನೀಯ ಅರ್ಥ ಮಾಡಿಕೊಳ್ಳಬೇಕು. ಯಾವುದಕ್ಕೆ? ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ವಾಕ್ಯಕ್ಕೆ ಎನ್ಬಿಟ್ರು. ಮತ್ತೊಮ್ಮೆ ಅನ್ವಯವನ್ನು ಹೇಳ್ತಾ ವಾಕ್ಯವತ್ತ ನೋಡಿ. ಹೀಯಮಾನ ಉಪಾದೀಯಮಾನೇಭ್ಯ ಪ್ರಮಾತ ಪ್ರಮಾಣ ಪ್ರಮೇಯೇಭ್ಯ ಮುಂಜೀಷಿಕಾವತೆ ಅನ್ವಯ ವ್ಯತಿರೇಕಾಭ್ಯಾಂ ಅಶೇಷ ಬುದ್ಧಿ ವಿಕ್ರಿಯಾ ಸಾಕ್ಷಿತೆಯ ಆತ್ಮಾನಂ ನಿಷ್ಕೃಷ್ಯ ಅನಂತರಂ ತತ್ವಮಸ್ಯಾದಿ ವಾಕ್ಯೇಭ್ಯ ಅಪೂರ್ವ ಅನಪರ ಅನಂತರ ಅಭಾಷ್ಯಾದಿ ಲಕ್ಷಣ ಆತ್ಮಾನಂ ವಿಜಾನಿ. ಇಂಥವನೇ ನಾನು ಎಂದು ತಿಳಿದವನೇ ಬ್ರಹ್ಮಜ್ಞಾನಿ. ಏನ್ ಬ್ರಹ್ಮಜ್ಞಾನಿ ಅಂತ ಆಗ್ಬಿಟ್ರೆ ಒಪ್ಪತ್ತು ಊಟ ಮಾಡ್ಬೇಕು? ಇಲ್ಲ, 4 ಹೊತ್ತು ಊಟ ಮಾಡಲಿ, ಬ್ರಹ್ಮಜ್ಞಾನಿ ಆಗಿರ್ಬಹುದು. ಬ್ರಹ್ಮಜ್ಞಾನಿ ಆದ್ರೆ ಹಳೆ ಪಂಚೆ ಬಿಟ್ಕೊಂಡು ಓಡಾಡ್ಬೇಕು ಅಂತೇನಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಐಲ್ಯಾಂಡ್ ಪಂಚೆ ಬಿಟ್ಕೊಂಡು ಓಡಾಡ್ಲಿ, ಪರವಾಗಿಲ್ಲ. ಅದೆಲ್ಲ ಜುಜ್ವಿ, ಊಟ ತಿಂಡಿ ಬಟ್ಟೆ ಇತ್ಯಾದಿಗಳು. ಮನಸ್ಸಿನಲ್ಲಿ
He is fully convinced of the reality. ತತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾನು ಇಂಥವನು ಬ್ರಹ್ಮ ಎನ್ನುವುದನ್ನ ವಾಕ್ಯ ತಿಳಿಸ್ತಾ ಇದೆ ಎಂದು. ತದೇ ತದಾ ಇದನ್ನ ವಾಕ್ಯ ಹೇಳ್ತಾ ಇದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಂ ದುಃಖಿ ಸುಖಿ ಚೇತಿ ಯೇನಾಯಂ ಪ್ರತ್ಯಯೋ ಧ್ರುವಃ ಅವಗತ್ಯಂತ ಭಾತಿ ಸಮಾತ್ಮೇತಿ ವಾಕ್ಯಧೀಃ. ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅಹಂ ದುಃಖಿ, ನಾನು ದುಃಖಿಯಾಗಿದ್ದೇನೆ. ಅಹಂ ಸುಖಿ, ನಾನೇ ಸುಖಿಯಾಗಿದ್ದೇನೆ. 1,000 ರೂಪಾಯಿ ಕಳ್ಕೊಂಡ್ಬಿಟ್ಟೆ. ನಿನ್ನೆ ದಿವಸ ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿರೋ ಸಾಮಾನು ತರಬೇಕು ಅಂತ 1,000 ರೂಪಾಯಿ ಕಳೆದಾಯ್ತು. ನನಗೆ ತುಂಬಾ ದುಃಖವಾಗುತ್ತೆ. ಉದಾಹರಣೆ ಕೊಡ್ತಾ ಇದ್ದೇನೆ. ನೆನ್ನೆ ಮಾರ್ಕೆಟ್ಗೂ ಹೋಗಿಲ್ಲ, 1,000 ರೂಪಾಯಿ ಕಳ್ಕೊಂಡು ಉದಾಹರಣೆ. 1,000 ರೂಪಾಯಿ ಕಳೆದು ಹೋಯ್ತು ಅಂದ್ರೆ ತುಂಬಾ ದುಃಖವಾಗ. ಮನೆಗೆ ಬರ್ತೇನೆ, ಊಟ ಮಾಡೋದಿಲ್ಲ, ತಿಂಡಿ ಇಲ್ಲ, ಮಲಗಿಕೊಳ್ಳೋದಿಲ್ಲ, ಕುರ್ಚಿ ಮೇಲೆ ಕೂತ್ಕೊಂಡು ದುಃಖ ಪಡ್ತಾ ಇರ್ತೀನಿ. ನಾನು ದುಃಖಿ, ಅಹಂ ಸುಖಿ. ಯಾರೋ ಪುಣ್ಯಾತ್ಮರು ಹಣ್ಣು ಪಂಚೆ 1,000 ರೂಪಾಯಿ ಕೊಟ್ಬಿಟ್ರು. ನನಗೇನಾಗುತ್ತೆ, ತುಂಬಾ ಸುಖವಾಗುತ್ತೆ. ಆ ಸುಖದಲ್ಲಿ ಕುಣಿತಾ ಇರ್ತೇನೆ. ನಾನು ದುಃಖಿಯಾಗಿದ್ದೇನೆ, ನಾನು ಸುಖಿಯಾಗಿದ್ದೇನೆ ಎನ್ನುವಂತ ಈ ಪ್ರತ್ಯಯವು ಬರೀ ಅರಿವಿಲ್ಲ, ಸುಖವೂ ಇಲ್ಲ, ದುಃಖವೂ ಇಲ್ಲ. ಎಲ್ಲ ಮನಸ್ಸಿನ ಅರಿವುಗಳು, ಮೆಂಟಲ್ ಅಬರೇಷನ್ಸ್ ಅಂತ ಹೇಳ್ತಾ ಇದ್ದು ಪೂಜ್ಯ ಸದ್ಗುರು. ನಾನು ದುಃಖಿಯಾಗಿದ್ದೇನೆ, ನಾನು ಸುಖಿಯಾಗಿದ್ದೇನೆ ಎನ್ನುವಂತ ಈ ಪ್ರತ್ಯಯವು ಅಧ್ರುವ, ಅನಿತ್ಯವಾದದ್ದು. ಇವಾಗ ದುಃಖವಾಗಿದೆ, ಸುಖವಾಗಿ ಹೋಯ್ತು, ಸುಖವಾಗಿದೆ, ದುಃಖವಾಯ್ತು. ನಮ್ಮ ಜೀವನದ ಬರೀ ಸುಖ ದುಃಖ ಸುಖ ದುಃಖ. ನನಗೆ ಸೈಟ್ ಇಲ್ಲ ಬೆಂಗಳೂರಲ್ಲಿ, ಬಹಳ ದುಃಖವಾಗಿದೆ. ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಅರಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ನಾನ್ ಬೆಂಗಳೂರಿಗೆ ಬಂದು 30 ವರ್ಷವಾಯ್ತು, ಸೈಟ್ ಇಲ್ವಲ್ಲಪ್ಪ ಅಂತ ದುಃಖ ಪಡ್ತೇನೆ. ಅಂತೂ ಇಂತೂ ಸೈಟ್ ಅಂತ ತಗೊಂಡೆ. ಎಷ್ಟು 15 ಲಕ್ಷ ಕೊಟ್ಟು ಸೈಟ್ ತಗೊಂಡೆ, ಬಹಳ ಸಂತೋಷ. ಆಮೇಲೆ ನೋಡಿದ್ರೆ ಅದು ಸೈಟ್ ಅಲ್ಲೇ ಅಲ್ಲ, ಗೋಮಾಲ್ ಅಂತ ಹೇಳ್ತಾರೆ. ಬರೀ ಮೋಸ, ಅಯ್ಯೋ ಮೋಸವಾಯ್ತಲ್ಲ ಅಂತ ದುಃಖ. ಇಷ್ಟೇ ಪ್ರಪಂಚ. ಸುಖಶ್ಚಾನಂತರಂ ದುಃಖಂ, ದುಃಖಶ್ಚಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖ ನಿಜ ಸುಖ ನಿಜ. ಈ ಪ್ರಪಂಚದಲ್ಲಿ ಸುಖ ದುಃಖ ಎನ್ನುವಂತಹದ್ದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ನಾನು ಸುಖಿ ನಾನು ದುಃಖಿ ಎನ್ನುವಂತ ಈ ಅಧ್ರುವ ಅನಿತ್ಯವಾಗಿರುವ ವಿಕ್ರಯಾತ್ಮಕವಾದ ಈ ಪ್ರತ್ಯಯವು ಯಾರಿಂದ ಅರಿಯಲ್ಪಡುತ್ತಿದೆಯೋ, ಏನ ಆತ್ಮನ ಆಭಾತಿ ತೋರುತ್ತಿದೆಯೋ ಅಂತ ಆತ್ಮನೇ ನಾನು. ಎಲ್ಲಿವರೆಗೆ ಅವಗತ್ಯಂತ ಅನುಭವಾಂತ ಪ್ರಮಾತೃ ಪ್ರಮಾಣ ಪ್ರಮೇಯ ಅವಗತಿ ಅನುಭವ ಪ್ರಮಿತಿ, ಹೀಗೆ ಎಲ್ಲವೂ ಕೂಡ ಏನ ಯಾವ ಆತ್ಮನಿಂದ ಆಭಾತಿ ತೋರುತ್ತಿದೆಯೋ, ಆತ್ಮನ ಸನ್ನಿಧಾನದಿಂದಲೇ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಎಲ್ಲ ಪ್ರತ್ಯಯಗಳು ನಂಗೆ ತೋರ್ತಾ ಇವೆ ಎಂದು ಯಾವಾತ ತಿಳ್ಕೊತಾನೋ ಅವನೇ ಬ್ರಹ್ಮಜ್ಞ. ಸಮ ಆತ್ಮ ಸಹ ಮೇ ಆತ್ಮ, ಅವನೇ ನನ್ನ ನಿಜವಾದ ಆತ್ಮನು ಎನ್ನುವಂತಹದ್ದು ವಾಕ್ಯಧೀ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ವಾಕ್ಯಕ್ಕೆ ಅದೇ ತಾತ್ಪರ್ಯ ಅನ್ಬಿಟ್ಟು ಎಷ್ಟು ಚೆನ್ನಾಗಿದೆ. ಅಹಂ ದುಃಖಿ ಸುಖಿ ಚೇತಿ ಏನಾಯಂ ಪ್ರತ್ಯಯೋ ಧ್ರುವ ಅವಗತ್ಯಂತ ಆಭಾತಿ
ಸಮೇ ಆತ್ಮೇತಿ ವಾಕ್ಯಧೀ. ಇದು ಆಂ ಬ್ರಹ್ಮಾಸ್ಮಿ ಎನ್ನುವಂತಹ ವಾಕ್ಯಕ್ಕೆ ಧೀಹಿ ಅರ್ಥ, ಧೀಹಿ ಜ್ಞಾನ ಅಂದ್ರು. ಈಗ ಈ ಒಂದು ಶ್ಲೋಕಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು, ಮಹಾ ತಪಸ್ವಿಗಳು ಬರೆದಿರುವಂತ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ನೋಡ್ತೀನಿ. ಕ್ಲೇಶಾಪಹಾರಿಣಿ ಗ್ರಂಥ ಅದ್ಭುತವಾಗಿದೆ. ನಿಜವಾಗಿಯೂ ಈ ಗ್ರಂಥವನ್ನ ಎಲ್ಲ ಸನ್ಯಾಸಿಗಳು ಓದಬೇಕು. ಓದ್ತಾ ಇಲ್ಲ, ಏನ್ ಮಾಡೋದು? ಶ್ಲೋಕವೊಮ್ಮೆ ಓದ್ತೇನೆ ನೋಡಿ. 325ನೇ ಪುಟದಲ್ಲಿ ಶ್ಲೋಕ ಇದೆ. 326-27ನೇ ಪುಟದಲ್ಲಿ ಕ್ಲೇಶಾಪಹಾರಿಣಿ ವ್ಯಾಖ್ಯಾ ಇದೆ. ಅಹಂ ದುಃಖಿ ಸುಖಿ ಚೇತಿ ಏನಾಯಂ ಪ್ರತ್ಯಯೋ ಧ್ರುವಃ ಅವಗತ್ಯಂತ ಆಭಾತಿ ಸಮಾತ್ಮೇತಿ ವಾಕ್ಯಧೀ. ವಾಕ್ಯಾತ್ ಹೇಯೋಪಾದೇಯ ವಿಲಕ್ಷಣಸ್ಯ ಆತ್ಮನೋ ಜ್ಞಾನಂ. ಹೆಡ್ಡಿಂಗ್ ನಲ್ಲೇ ಮಜಾ. ಏನ್ ಅದ್ಭುತ, ಏನ್ ಆಶ್ಚರ್ಯ, ಏನ್ ಬ್ರಹ್ಮಾನಂದ. ವಾಕ್ಯಾತ್ ಅಹಂ ಬ್ರಹ್ಮಾಸ್ಮಿ ವಾಕ್ಯ. ಆ ವಾಕ್ಯಕ್ಕೆ ಅದ್ಭುತವಾದ ಶಕ್ತಿ ಇದೆ. ಏನ್ ಮಾಡುತ್ತದು? ಹೇಯೋಪಾದೇಯ ವಿಲಕ್ಷಣ ಆತ್ಮ. ಹಾತುಂ ಯೋಗ್ಯ ಹೇಯ, ಉಪಾದಾತುಂ ಯೋಗ್ಯ ಉಪಾದೇಯ, ಹೇಯಶ್ಚ ಉಪಾದೇಯಶ್ಚ ಹೇಯೋಪಾದೇಯೌ ತಾಭ್ಯಾಂ ವಿಲಕ್ಷಣ. ಆತ್ಮನು ಹೇಯನೂ ಅಲ್ಲ, ಆತ್ಮನು ಉಪಾದೇಯನೂ ಅಲ್ಲ, ಆತ್ಮ ಕನ್ನಡಕ ಅಲ್ಲ, ಆತ್ಮ ಹೆಲ್ಮೆಟ್ ಅಲ್ಲ, ಆತ್ಮನು ರೈನ್ ಕೋಟ್ ಅಲ್ಲ. ರೈನ್ ಕೋಟ್ ಆದ್ರೆ ಮಳೆ ಬಂದಾಗ ಹಾಕೋದು ಮೈ ಮೇಲೆ ಬಿಸಾಕ್ಬಿಡ್ತೀವಿ. ಹೆಲ್ಮೆಟ್ ಸ್ಕೂಟರ್ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗ್ತೇವೆ, ಮನೆಗೆ ಬಂದ್ರೆ ಮೂಲೆ ಬಿಸಾಕ್ಬಿಡ್ತೇವೆ. ಆತ್ಮನು ಹೀಗಿಲ್ಲ. ಬೇಕೆಂದಾಗ ಆತ್ಮನನ್ನ ತೆಗೆದುಕೊಳ್ಳುವುದಕ್ಕಾಗಲಿ, ಬೇಡವೆಂದಾಗ ಆತ್ಮನನ್ನ ಬಿಸಾಕುವುದಕ್ಕಾಗಲಿ ಸಾಧ್ಯವಿಲ್ಲ. ಹೀಗೆ ಹೇಯವೂ ಅಲ್ಲದೆ ಉಪಾದೇಯನೂ ಅಲ್ಲದಿರುವ ಆತ್ಮನ ಜ್ಞಾನವೇ ಅಹಂ ಬ್ರಹ್ಮಾಸ್ಮಿ ಜ್ಞಾನ. ತಸ್ಮಾತ್ ವಾಕ್ಯಾರ್ಥಮೇವಂ ಅವಿರೋಧೇನೈವ ಪ್ರತಿಪದ್ಯೇತ ಇತ್ಯಾಹ. ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ವಾಕ್ಯಕ್ಕೆ ಅರ್ಥವನ್ನ ಯಾವ ವಿರೋಧವೂ ಇಲ್ಲದಂತೆ ಹೀಗೆ ಪ್ರತಿಪದ್ಯೇತ ತಿಳಿದುಕೊಳ್ಳಬೇಕು. ಬಹಳ ಜನ ನೀನೇ ಬ್ರಹ್ಮ ಅಂದ್ಬಿಟ್ಟು ಅರ್ಥವಲ್ಲ ಅವ್ರಿಗೆ. ನಾನು ಬ್ರಹ್ಮವ, ಇಷ್ಟೊಂದು ತಾಪತ್ರೆಗೆ ಅಂತಾರೆ. ತಾಪತ್ರೆ ಉಳ್ಳದ್ದು ಬ್ರಹ್ಮವಲ್ಲ, ಹೇಯವಾದದ್ದು ಬ್ರಹ್ಮವಲ್ಲ, ಉಪಾದೇಯವಾದದ್ದು ಬ್ರಹ್ಮವಲ್ಲ. ತಸ್ಮಾದಿತಿ ಹಾನೋಪಾದಾನ ಯೋಗ್ಯೇಭ್ಯ ಪ್ರಮಾತ್ರಾದಿಭ್ಯ. ಹಾನಕ್ಕೂ ಉಪಾದಾನಕ್ಕೂ ಯೋಗ್ಯರಾಗಿರುವಂತ ಪ್ರಮಾತ್ರ ಪ್ರಮಾಣ ಪ್ರಮೇಯಗಳಿಂದ ಆತ್ಮನನ್ನ ಬಿಡಿಸಿ ತಿಳಿದುಕೊಳ್ಳಬೇಕು. ಹಾನೋಪಾದಾನ ಯೋಗ್ಯೇಭ್ಯ ಪ್ರಮಾತ್ರಾದಿಭ್ಯ. ಹಾನಕ್ಕೂ ಉಪಾದಾನಕ್ಕೂ ಯೋಗ್ಯರಾಗಿದ್ದಾರೆ ಪ್ರಮಾತ್ರಾದಿಗಳು. ಇವುಗಳಿಂದ ಹಾನೋಪಾದಾನ ರಹಿತಮಾತ್ಮಾನಂ. ಪ್ರಮಾತ್ರಾದಿಗಳು ಹೇಯೋಪಾದೇಯ ಸ್ವರೂಪರು. ಇವುಗಳ ದೆಸೆಯಿಂದ ಹಾನೋಪಾದಾನ ರಹಿತನಾಗಿರುವ, ಹೇಯನು ಅಲ್ಲದಿರುವ, ಉಪಾದೇಯನು ಅಲ್ಲದೆ ಇರುವಂತ ಆತ್ಮನನ್ನ ಮುಂಜಾದಿ ವೈಶಿಕಾಂಬಿ ವಿಚ್ಯ. ಆ ಹುಲ್ಲಿನಿಂದ ದಂಟನ್ನ ಬಿಡಿಸಿಕೊಳ್ಳುವಂತೆ ವಿವಿಚ್ಯ ಮೆಲ್ಲಿ ಬಿಡಿಸ್ಕೊಳ್ತೀವಿ. ನನ್ನ ಪೂಜ್ಯ ಸದ್ಗುರುಗಳು ಕಾಟಕೋಪನಿಷತ್ತಿನ ಮಂತ್ರದ ಅರ್ಥವನ್ನು ಹೇಳುವ ಮಾತು ಹೇಳಿದ್ರು. ನಡಪ್ಪ ಮಗು, ಅಲ್ಲಿ ಹುಲ್ಲು ಅಂತೇಳಿ ನಸೆ ಹುಲ್ಲು,
ಒಳಗಡೆ ದಂಡಿದೆ, ಅದು ಬಿಡಿಸ್ಕೋಬೇಕು. ಯಾಕೆ ಉದಾಹರಣೆ ಕೊಡ್ತಾ ಇದ್ದಾರೆ ಅಂದ್ರೆ, ಏಕಾಗ್ರತೆಯ ವಿವೇಕೇನ ಎನ್ನುವುದು ತಾತ್ಪರ್ಯ. ವಿವೇಕದಿಂದ, ಏಕಾಗ್ರತೆಯಿಂದ ತುಂಬಾ ನಿಧಾನವಾಗಿ ವಿಚಾರವನ್ನು ಮಾಡಿ ಬಿಡಿಸ್ಕೋಬೇಕು. ನಾನು ಪ್ರಮಾತೃವಲ್ಲ. ಏಕೆ? ಪ್ರಮಾತೃ ಬದಲಾವಣೆಯಾಗ್ತಾ ಇದ್ದಾನೆ. ನಾನು ಪ್ರಮೇಯವಲ್ಲ, ಅದು ಬದಲಾವಣೆ. ಪ್ರಮಾಣವು ನಾನಲ್ಲ ಎಂದು ಅವುಗಳಿಂದ ತನ್ನನ್ನ ವಿವಿಚ್ಯ ಬಿಡಿಸ್ಕೊಂಡು ತತ್ವಮಸ್ಯಾದಿ ವಾಕ್ಯೇಭ್ಯ ಹೇಗೆ ಬಿಡಿಸ್ಕೋಬೇಕು? ತತ್ವಮಸಿ ಅಂತ ಹೇಳ್ತಾ ಇದೆ ಶ್ರುತಿ. ಆ ವಾಕ್ಯವನ್ನ ಕೇಳಿ ಅರ್ಥವನ್ನ ಮಾಡಿಕೊಂಡು ಬಿಡಿಸ್ಕೊಳ್ತೀವಿ. ಅಪೂರ್ವಾದಿ ಲಕ್ಷಣಂ ಆತ್ಮಾನಂ ವಿಜಾನೀಯಾತಿ. ತನ್ನನ್ನ ಅಪೂರ್ವವೇ ಮುಂತಾದ ಲಕ್ಷಣವುಳ್ಳ ಬ್ರಹ್ಮವೆಂದು ತಿಳಿದುಕೊಳ್ಳಬೇಕು. ಯಾವುದದು? ತದೇ ತದ್ ಬ್ರಹ್ಮ ಅಪೂರ್ವಂ ಅನಪರಂ ಅನಂತರಂ ಅವಾಚ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಆ ವಾಕ್ಯವನ್ನೇ ಕೋಟ್ ಮಾಡ್ಬಿಟ್ರು. ತತು ಏತತ್, ತತು ಉಪನಿಷತ್ ಪ್ರತಿಪಾದ್ಯವಾಗಿರುವ, ಏತತ್ ನಮ್ಮ ಸ್ವರೂಪವೇ ಆಗಿರುವಂತಹ ಬ್ರಹ್ಮ ಆಗಿದೆ. ಅಪೂರ್ವಂ ಬ್ರಹ್ಮವು ಕಾರಣವಲ್ಲ, ಅನಪರಂ ಕಾರ್ಯವೂ ಅಲ್ಲ, ಬ್ರಹ್ಮಕ್ಕೆ ಕಾರಣವೂ ಇಲ್ಲ, ಬ್ರಹ್ಮಕ್ಕೆ ಕಾರ್ಯವೂ ಇಲ್ಲ. ಅನಂತರಂ ಒಳಗೆ ಅಂತಿಲ್ಲ, ಹೊರಗೆ. ಆಕಾಶಕ್ಕೆ ಒಳಗೆ ಯಾವುದು, ಹೊರಗೆ ಯಾವುದು? ಆಕಾಶಕ್ಕೆ ಪೂರ್ವ ಯಾವುದು, ಪಶ್ಚಿಮ ಯಾವುದು? ಯೋಚನೆ. ಆಕಾಶಕ್ಕೆ ಅಡ್ಡ ಯಾವುದು, ಉದ್ದ ಯಾವುದು? ಯಾವ ಡೈಮೆನ್ಷನ್ ಇಲ್ಲ. ಹೌದಾ? ಅದೇ ರೀತಿಯಲ್ಲಿ ಆಕಾಶವತ್ ಸರ್ವಗತಶ್ಚ ನಿತ್ಯ, ಆತ್ಮನೂ ಕೂಡ ಅಪೂರ್ವಂ ಅನಪರಂ ಅನಂತರಂ ಅವಾಚ್ಯಂ ಬಾಬಂ ಅಯಮಾತ್ಮ ಬ್ರಹ್ಮ, ಇವನೇ ಆತ್ಮ, ಇದೆ ಬ್ರಹ್ಮ ಎಂದು ಶ್ರುತ್ಯುಕ್ತ ಲಕ್ಷಣಂ, ಶ್ರುತಿಯಲ್ಲಿ ತಿಳಿಸಿರುವಂತೆ ನಿರ್ವಿಶೇಷ ಪ್ರತ್ಯಗಾತ್ಮಾನಂ ವಿದ್ಯಾತಿ. ಏನು ಗುರುಗಳ ವಾಕ್ಯ? ನಿರ್ವಿಶೇಷನಾಗಿರುವ, ಯಾವ ವಿಶೇಷಗಳು ಇಲ್ಲದಿರುವ, ನಿರ್ವಿಶೇಷ, ನಿರ್ಗುಣ, ನಿರುಪಾಧಿಕ, ನಿಷ್ಪ್ರಪಂಚ, ನಿರವಯವಂ. ನಾನು ಇಂಥ ಆತ್ಮನೇ ಆಗಿದ್ದೇನೆ ಎಂದು ವಿದ್ಯಾತ್ ಸಾಧಕರು ತಿಳಿದುಕೊಳ್ಳಬೇಕು. ನಹಿ ತತ್ವಮಸ್ಯಾದಿ ವಾಕ್ಯೇಷು ತ್ವಂ ಪದಾರ್ಥತ್ವೇನ ಪ್ರಮಾತರೂಪಂ ಪರಾಗ್ವಸ್ತು ವಿವಕ್ಷಿತಂ. ಬಾ, ಇದು ಅದ್ಭುತವಾಗಿರುವ ಸ್ಟೇಟ್ಮೆಂಟ್. ತತ್ವಮಸಿ ಎನ್ನುವಂತಹ ವಾಕ್ಯದಲ್ಲಿ ತ್ವಂ ಎನ್ನುವಂತಹ ಪದಾರ್ಥದಿಂದ ಪ್ರಮಾತೃವಾಗಿರುವ ಪರಾಗ್ವಸ್ತು ಅನಾತ್ಮ ವಸ್ತುವನ್ನ ಹೇಳ್ತಾ ಇಲ್ಲ. ಆದ್ದರಿಂದ ಯಾವ ವಿರೋಧವೂ ಇಲ್ಲ. ಏನ ವಿರೋಧ ಸಾಗಿದ್ದಿದ್ದರೆ ತ್ವಮ್ಮನ್ನುವ ಮಾತಿನಿಂದ ಪ್ರಮಾತೃನ್ ಹೇಳಿದ್ದಾರೆ ಅಂತ ಆಗಿಬಿಟ್ಟಿದ್ದರೆ ವಿರೋಧ ಬರ್ತಾ ಇತ್ತು. ಹೇಳ್ತಾ ಇಲ್ಲ ಅಂದ್ಬಿಟ್ಟು ಗುರು ಬ್ರಹ್ಮಾನಂದ ಅಶೇಷ ಬುದ್ಧಿ ವಿಕ್ರಿಯ ಸಾಕ್ಷಿತಯ, ಬುದ್ಧಿಯಲ್ಲಿ ಏಳುತ್ತಿರುವ ಎಲ್ಲ ಪ್ರತ್ಯಯಗಳಿಗೂ ಸಾಕ್ಷ್ಯ ಸ್ವರೂಪನಾದ ಆತ್ಮನೇ ನಾನಾಗಿದ್ದೇನೆ. ಇದು ಬಹಳ ಒಳ್ಳೆ ವಿಷಯ. ಸಾಕ್ಷಿತಯ, ವೇದಾಂತ ದರ್ಶನದಲ್ಲಿ ಸಾಕ್ಷ್ಯ ತತ್ವವನ್ನ ಸೊಗಸಾಗಿ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಸಾಕ್ಷ್ಯ ಸ್ವರೂಪಂ. ವೇದಾಂತದಲ್ಲಿ, ಅದ್ವೈತ ವೇದಾಂತ ದರ್ಶನದಲ್ಲಿ, ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ಸಾಕ್ಷ್ಯ ಸ್ವರೂಪವೇನು, ಸಾಕ್ಷಿ ಎಂದರೇನು, ಸಾಕ್ಷಿಯ ಲಕ್ಷಣಗಳೇನು, ಸಾಕ್ಷಿಗೂ ಪ್ರಮಾತೃವಿಗೂ ವಿಶೇಷವೇನು, ದ್ರಷ್ಟವಿಗೂ ಸಾಕ್ಷಿಗೂ ವ್ಯತ್ಯಾಸವೇನು, ಸಾಕ್ಷ್ಯ ಸ್ವರೂಪವನ್ನು ಕುರಿತು ಯಾರು ವಿಚಾರ ಮಾಡಿದ್ದಾರೆ? ಸಾಕ್ಷ್ಯ ಸ್ವರೂಪವನ್ನು ಕುರಿತು ವಿಚಾರ ಮಾಡಿರುವ
ಏಕೈಕ ದರ್ಶನ ವೇದಾಂತ. ಅತ್ರಾರ್ಥೆ ಈ ವಿಷಯದಲ್ಲಿ ಶ್ಲೋಕಂ ಅವತಾರಯತಿ ಭಗವಾನ್ ಸ್ವರೇಶ್ವರಾಚಾರ್ಯ. ಅಹಂ ದುಃಖಿ ಸುಖಿ ಚೇತಿ ಏನಾಯಂ ಪ್ರತ್ಯಯೋಧ್ರುವ ಅವಗತ್ಯಂತ ಆಭಾತಿ ಸಮೇ ಆತ್ಮೇತಿ ವಾಕ್ಯಧೀಹಿ. ಇದಕ್ಕೆ ಗುರುಗಳ ವ್ಯಾಖ್ಯಾನವನ್ನು ಅಹಂ ದುಃಖೀತಿ, ಅಹಂ ದುಃಖಿ, ಅಹಂ ಸುಖಿ ಇತ್ಯಾದಿ ಪ್ರಕಾರ ಅಯಂ ಅಧ್ರುವ ಅಸ್ಥಿರ ಯತಃ ಆಗಮಾಪಾಯಿ ಪ್ರತ್ಯಯ ಅವಗತ್ಯಂತಹ ಪ್ರಮಿತ್ಯಂತಹ. ಎಷ್ಟು ಜನ ಬರೀತಾರೆ ಪೂಜ್ಯ ಸದ್ಗುರುಗಳು. ಮಲ್ಲಿನಾಥ ಎಂಬ ಕೊಚ್ಕೊತಾನೆ, ಇಹಾನ್ವಯ ಮುಖೇನೈವ ಸರ್ವಂ ವ್ಯಾಖ್ಯಾಯತೆ ಮಯ. ನಾನು ಕಾಳಿದಾಸನ ರಘುವಂಶ, ಕುಮಾರ ಸಂಭವ ಮುಂತಾದ ಕಾವ್ಯಗಳಿಗೆ ವ್ಯಾಖ್ಯಾನವನ್ನ ಅನ್ವಯಾನುಸಾರವಾಗಿ ಬರೆಯುತ್ತೇನೆ. ನಾನು ತುಂಬಾ ಬುದ್ಧಿವಂತ. ನಾನು ವ್ಯಾಖ್ಯಾನ ಮಾಡುವಂತೆ ಯಾರೂ ಸಾಧ್ಯವಿಲ್ಲ ಅಂತ ನಿಜ. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ನಾನು ಸುರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿಗೆ ವ್ಯಾಖ್ಯೆಯನ್ನು ಬರೀತಾ ಇದ್ದೇನೆ. ಅದಕ್ಕೆ ಹೆಸರು ಕ್ಲೇಶಾಪಹಾರಿಣಿ. ಇಷ್ಟು ಸುಂದರವಾಗಿ, ಇಷ್ಟು ಆಳವಾಗಿ, ಇಷ್ಟು ಸುಸ್ಪಷ್ಟವಾಗಿ ಯಾರು ವ್ಯಾಖ್ಯಾನವನ್ನ ಮಾಡಿಲ್ಲ. ಸತ್ಯ ನೋಡಿ. ಅಹಂ ದುಃಖಿ, ನಾನು ದುಃಖಿಯಾಗಿದ್ದೇನೆ. ಅಹಂ ಸುಖಿ, ಸುಖಿಯಾಗಿ ಇತ್ಯಾದಿ ಪ್ರಕಾರ ಇದೇ ಮುಂತಾಗಿರುವ ಅಧ್ರುವ ಅನಿತ್ಯವಾದ ಚಂಚಲವಾದ ಪ್ರತ್ಯಯವು ಆಗಮಾಪಾಯಿ ಬರುತ್ತದೆ ಹೋಗುತ್ತದೆ. ನಿನ್ನೆ ತುಂಬಾ ದುಃಖವಾಗಿತ್ತು ನನಗೆ, ಇವತ್ತು ತುಂಬಾ ಸಂತೋಷವಾಯ್ತು. ನಾನು 1000 ರೂಪಾಯಿ ಕಳ್ಕೊಂಡ್ಬಿಟ್ಟೆ ಅಂತ ದುಃಖವಾಗಿತ್ತು, ಇವತ್ತು 1000 ರೂಪಾಯಿ ಬಂದ್ಬಿಡ್ತು ಸುಖವಾಯ್ತು. ಬೆಳಿಗ್ಗೆ ತುಂಬಾ ಸುಖವಾಗಿತ್ತು ಹೇಳಿದಾಗ ಸಾಯಂಕಾಲ ದುಃಖ ಬಂದ್ಬಿಡ್ತು. ಈ ಸುಖ ದುಃಖಗಳು ಚಕ್ರವತ್ ಪರಿವರ್ತಂತೆ. ಇದನ್ನ ಅವಿಕ್ರಿಯನಾಗಿ ನೋಡುತ್ತಿರುವ ಸಾಕ್ಷ್ಯ ಸ್ವರೂಪನಾದ ಆತ್ಮನೇ ತಾನು ಎಂದು ತಿಳಿದುಕೊಳ್ಳಬೇಕು. ಅವಗತ್ಯಂತಹ ಪ್ರಮಿತಿಯವರೆಗೆ ಪ್ರಮಾತ್ರ ಪ್ರಮಾಣ ಪ್ರಮೇಯ ಪ್ರಮಿತಿ ಲಕ್ಷಣ ಇತ್ಯೇತದ್ ಜನ ಬರೀತಾನೆ. ಪ್ರಮಾತ್ರ ಪ್ರಮಾಣ ಪ್ರಮೇಯ ಪ್ರಮಿತಿಯವರೆಗಿರುವ ಎಲ್ಲ ಪ್ರತ್ಯಯಗಳನ್ನು ಏನ ಸಾಕ್ಷಿ ಪ್ರಕಾಶೇನ ಆಭಾತಿ, ಇದು ಸಾಕ್ಷ್ಯ ಸ್ವರೂಪದಿಂದ ಯಾವುದು ತೋರ್ತಾ ಇದೆಯೋ ಅವನೇ ನನ್ನ ಆತ್ಮ ಎಂದು ವಾಕ್ಯಧೀಹಿ, ವಾಕ್ಯಕ್ಕೆ ಅರ್ಥ, ವಾಕ್ಯಕ್ಕೆ ತಿಳುವಳಿಕೆ ಎಂದು. ತದುಕ್ತಂ ಬೃಹದ್ವಾರ್ತಿಕೆ, ಇದನ್ನ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಾವೇ ಬರೆದಿರುವಂತ ಬೃಹದಾರಣ್ಯಕ ವಾರ್ತೆಗಳಲ್ಲಿ ಹೀಗೆ ಹೇಳಿದ್ದಾರೆ. ನೋಡಿ ಸ್ವಾಮಿ, ಯಾರು ಹೇಳಲ್ಲ ಕಣ್ರಿ. ಇಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುರೇಶ್ವರಾಚಾರ್ಯರವರ ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಿಂದ ಒಂದು ವಾಕ್ಯ ಕೊಟ್ಬಿಡ್ತಾರೆ. ಏನಂತ? ತದುಕ್ತಂ ಬೃಹದ್ವಾರ್ತಿಕೆ ಮಾತೃಮಾನ ಪ್ರಮೇಯಾರ್ಥಾಂಶ್ಚಾಗಮಾಪಾಯಿನಸ್ತದಾ ವೀಕ್ಷ್ಯತೆಯೋ ಅವಿಲುಪ್ತಾಕ್ಷ ಸಾ ಆತ್ಮ ಅನನ್ಯಮಾನಗ. ಅವ್ರ ವಾಕ್ಯ ಅರ್ಥವಾಗದೆ ಕಷ್ಟ, ನನ್ಗಲ್ಲ ಸಾಮಾನ್ಯ ಪಂಡಿತರಿಗೆ. ಮಾನ ಮಾತೃ ಪ್ರಮಾತೃ, ಮಾನ ಪ್ರಮಾಣ ಪ್ರಮೇಯ ಇವುಗಳು ಆಗಮಾಪಾಯಿಯಾಗಿವೆ. ಪ್ರಮಾತೃ ಪ್ರಮಾಣ ಪ್ರಮೇಯಗಳು ಆಗಮಾಪಾಯ ಸ್ವರೂಪ. ಇವುಗಳನ್ನ ಯಾವ ಆತ್ಮನು ಸದಾ ಯಾವಾಗಲೂ ಅವಿಲುಪ್ತಾಕ್ಷ, ಅವಿಲುಪ್ತವಾಗಿರುವಂತಹ ದೃಷ್ಟಿ ಉಳ್ಳವನಾಗಿ ವೀಕ್ಷತೆ ನಿರ್ವಿಕಾರನ ಬೆಳಗುತ್ತಿದ್ದಾನೆಯೋ ಸಹ ಆತ್ಮ, ಅವನೇ ನನ್ನ ಆತ್ಮ. ಇವನು ಅನನ್ಯ ಮಾನಗ, ಅನನ್ಯ ಮಾನಗ. ಈ
ಶ್ರುತಿವಾಕ್ಯವನ್ನ ಬಿಟ್ಟು ಬೇರೆ ಪ್ರಮಾಣದಿಂದ ತಿಳಿಯಲ್ಪಡದಿರುವವನು ಈ ಆತ್ಮನನ್ನ ವೇದಾಂತ ವಾಕ್ಯ ಪ್ರಮಾಣಗಳಿಂದಲೇ ತಿಳ್ಕೊಳ್ಬೇಕೇ ಹೊರತು ಬೇರೆ ದಾರಿ ಇಲ್ಲ. ಅಯಂ ಭಾವ ಇಷ್ಟು ತಾತ್ಪರ್ಯ. ಸಾಕ್ಷ್ಯನ್ವಯ ಸಾಕ್ಷ್ಯ ವ್ಯತಿರೇಕಾಭ್ಯಾಂ ಹಿ. ನೋಡಿ ಹೇಗೆ ಓದ್ಬೇಕು ಅಂದ್ರೆ ಸಾಕ್ಷಿ ಅನ್ವಯ ಸಾಕ್ಷ್ಯನ್ವಯ ಏಕೋಯನಚಿ ಸಂಧಿ ಮಾಡ್ಬೇಕು. ಸಾಕ್ಷಿ ಅನ್ವಯ ಸಾಕ್ಷ್ಯ ವ್ಯತಿರೇಕಾಭ್ಯಾಂ ಹಿ ಅಹಂ ದುಃಖಿ ಅಹಂ ಸುಖಿ ಇತಿ ಚ ಪ್ರತ್ಯಯೋ ಹಿ ಅಹಮಹಂ ಸುಖಿತ್ವ ದುಃಖಿತ್ವ ರೂಪ ಪರಿಣಾಮೇನೈವ ಯದಾ ತದಾ ಜ್ಞಾಯತೆ ನಶ್ಯತಿ ಚ. ಎಷ್ಟು ಚೆನ್ನಾಗಿ ಬರ್ತಾರೆ ಗುರುಗಳು. ಸಾಕ್ಷಿ ಅನ್ವಯ ಸಾಕ್ಷ್ಯದ ವ್ಯತಿರೇಕ. ಈ ಪ್ರಿಂಟ್ ಮಾಡಿರ್ಬೇಕಾದ್ರೆ ಸಾಕ್ಷಿ ಅನ್ವಯ ಅಂತ ಇದ್ಬಿಟ್ಟಿದೆ, ಕರೆಕ್ಟ್ ಆಗಿದೆ. ನಾವು ಓದುವಾಗ ಅರ್ಥ ಮಾಡಿ ಸಾಕ್ಷಿ ಅನ್ವಯ ಸಾಕ್ಷ್ಯ ವ್ಯತಿರೇಕ ಇವುಗಳಿಂದ ನಾನು ದುಃಖಿ ನಾನು ಸುಖಿ ಎನ್ನುವಂತಹ ಪ್ರತ್ಯಯವು ನನಗೆ ಸುಖಿತ್ವ ದುಃಖಿತ್ವ ರೂಪದಿಂದ ತೋರ್ತಾ ಇದೆಯಲ್ಲ. ಹುಟ್ಟುತ್ತೆ ಇರುತ್ತೆ ಹೋಗುತ್ತೆ. ಜಾಯತೆ ನಶ್ಯತಿ ಅತಃ ಸ ಪ್ರತ್ಯಯ ಆಗಮಾಪಾಯಿತ್ವಾದ ಧ್ರುವ. ಆದ್ದರಿಂದ ನಾ ಸುಖಿ ದುಃಖಿ ಎನ್ನುವಂತ ಈ ಪ್ರತ್ಯಯವು ಆಗಮಾಪಾಯಿತ್ವಾದ್ ಬಂದು ಹೋಗುತ್ತಿರುವುದರಿಂದ ಅಧ್ರುವ ಅನಿತ್ಯವಾಗಿದೆ. ಉಪಯನ್ ಅಪಯನ್ ಧರ್ಮ ವಿಕರೋತಿ ಧರ್ಮಿಣಂ ಅತಃ ಏವ ಅತ್ರ ಅಹಮಃ ಸುಖಿತ್ವಾದಿ ಪ್ರತ್ಯಯ ಜ್ಞಾತೃತ್ವಮನುಪಪನ್ನಂ. ಆದ್ದರಿಂದಲೇ ಅಹಂ ಸ್ವರೂಪಕ್ಕೆ ಸುಖಿತ್ವ ದುಃಖಿತ್ವ ಮುಂತಾದ ಪ್ರತ್ಯಯಗಳು ಇದೆ ಎನ್ನುವಂತಹದ್ದು ತಪ್ಪು. ಸ್ವಪರಿಣಾಮಸ್ಯ ಸೇನೈವ ಜ್ಞೇಯನ್. ತನ್ನ ಪರಿಣಾಮಗಳನ್ನ ತಾನೇ ಬೆಳಗಲು ಸಾಧ್ಯವಿಲ್ಲ. ತತ್ ಅಯಂ ಅಧ್ರುವ ಪ್ರತ್ಯಯ ಅಹಮಃ ಪರಿಣಾಮ ರೂಪ ಅವಗಮ್ಯತೆ. ಆಮಿನಲ್ಲಿ ಆಮ್ ಅನ್ನುವಂತಹ ಸ್ವರೂಪದಲ್ಲಿ ಬದಲಾವಣೆಯಾಗ್ತಾ ಇದೆ. ಇದಕ್ಕೆ ಯಾವಾತ ಸಾಕ್ಷಿಯಾಗಿದ್ದಾನೋ ಅವನೇ ನಾನು. ಏನ ಧ್ರುವೇಣ ಏತತೆ ಉಭಯ ಸಾಕ್ಷಿಭೂತೇನ ಸಯೇವ ಮಮ ಆತ್ಮ ಅವಗತ್ಯ ಸ್ವರೂಪ ಇತಿ. ಯಾವ ನಿತ್ಯವಾದ ಸಾಕ್ಷ್ಯ ಸ್ವರೂಪದಿಂದ ಇದೆಲ್ಲವೂ ಅರಿಯಲ್ಪಡ್ತಾ ಇದೆಯೋ ಅಂತ ನಿತ್ಯನಾದ ಅವಗತ್ಯ ಸ್ವರೂಪದ ಆತ್ಮನೇ ನಾನು ಎಂದು ತಿಳಿದುಕೊಳ್ಳಬೇಕು. ತದೇತದುಕ್ತಂ ಗೀತಾ ಭಾಷ್ಯ. ಏನು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ದಿವ್ಯ ದೃಷ್ಟಿ. ಇದು ನೈಷ್ಕರ್ಮ್ಯ ಸಿದ್ಧಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮಾಣ ವಾಕ್ಯವನ್ನ ಬೃಹದಾರಣ್ಯ ಭಾಷ್ಯ ವಾರ್ತೆಗೆ ತಗೊಂಡ್ರು. ಇವಾಗ ಸುರೇಶ್ವರರ ಗುರುಗಳಾಗಿರುವ ಶಂಕರಾಚಾರ್ಯರ ಭಗವದ್ಗೀತಾ ಭಾಷ್ಯ ವಾಕ್ಯ ತಗೊಂತ ಇದೆ. ನನಗೆ ಓದ್ತಾ 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 ಬ್ರಹ್ಮಾನಂದ ಶ್ರೀ ಶಂಕರಾಚಾರ್ಯರವರು ಗೀತಾ ಭಾಷೆಯಲ್ಲಿ ಬರೆದಿದ್ದಾರೆ. ಯಾವುದಿದು? ದಿಶಕರ್ಮತ್ವಾಪತ್ಯ ನಿಮಿತ್ತಾಹಿ ಜಗತ ಸರ್ವಾ ಪ್ರವೃತ್ತಿ. ಹಬ್ಬ ಚೆನ್ನಾಗಿದೆ. ಅಹಮಿದಂ ಭೋಕ್ಷಿ ಸರಿಯಾ? ಏ ಪಶ್ಯಾಮೀದಂ ಶೃಣೋಮೀದಂ ಸುಖಮನುಭವಾಮಿ ದುಃಖಮನುಭವಾಮಿ ಏತದರ್ಥಮಿದಂ ಕರಿಷ್ಯೆ ಇದಂ ಜಾನಾಮಿ ಇತ್ಯಾದ್ಯ ಅವಗತಿ ನಿಷ್ಠಾ ಅವಗತ್ಯವಸಾನಾಯೇವ 9-10. ಯಾವುದಿದು? ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ ವಿಪರಿವರ್ತತೆ ಅಂತ ಶ್ಲೋಕ ಅನ್ಕೊಂಡಿದ್ದೇನೆ. ಚೆಕ್ ಮಾಡಿ ನೋಡಿ ತಾವು. ಆ ಶ್ಲೋಕಕ್ಕೆ ಭಗವತ್ಪಾದ ಶಂಕರಾಚಾರ್ಯರ ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ. ಇದನ್ನ ಸಾಂಖ್ಯರು ಒಪ್ಪಿಕೊಂಡಿಲ್ಲ. ಕಾಪ್ಯದ ಸಾಂಖ್ಯನಿಗೆ ಸಾಕ್ಷ್ಯ ಸ್ವರೂಪ ಅರ್ಥವಾಗಿಲ್ಲ. ವೇದಾಂತಿಗಳು ಸಾಂಖ್ಯ ದರ್ಶನವನ್ನ ಒಪ್ಪಿಕೊಂಡು ಅವರು ಹೇಳದೇ ಇರುವಂತ
ಸಾಕ್ಷ್ಯ ತತ್ವ ತಿಳ್ಕೊಂಡೆ. ಅರ್ಜುನನೇ, ನಾನು ಸಾಕ್ಷ್ಯ ಸ್ವರೂಪದಿಂದಿದ್ದೇನೆ. ನನ್ನ ಸನ್ನಿಧಾನದಲ್ಲಿ ಪ್ರಕೃತಿಯು ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಭಗವಂತನ ವಾಣಿ. ಅದಕ್ಕೆ ಭಾಷ್ಯ ಇದೆ. ದೃಶ್ಯಕರ್ಮತ್ವಾಪತ್ಯ ನಿಮಿತ್ತಾಯಿ ಜಗತಃ ಸರ್ವಾ ಪ್ರವೃತ್ತಿ. ಈ ಜಗತ್ತಿನಲ್ಲಿ ಏನೇನ್ ಪ್ರವೃತ್ತಿ ಆಗ್ತಾ ಇದೆಯೋ ಎಲ್ಲವೂ ಕೂಡ ದೃಕ್ ಸ್ವರೂಪನಾದ ಆತ್ಮನ ಸನ್ನಿಧಾನದಲ್ಲಿ ನಡೀತಾ ಇದೆ. ಯಾವುದು? ಅಹಮಿದಂ ಭೋಕ್ಷ್ಯೆ, ಇದನ್ನ ತಿನ್ನುತ್ತೇನೆ, ಇದಂ ಪಶ್ಯಾಮಿ, ಇದನ್ನ ನೋಡುತ್ತೇನೆ, ಇದನ್ನ ಕೇಳುತ್ತೇನೆ, ಸುಖವನ್ನ ಅನುಭವಿಸ್ತಾ ಇದ್ದೇನೆ, ದುಃಖ ಅನುಭವಿಸ್ತೇನೆ, ಇದಕ್ಕೋಸ್ಕರವಾಗಿ ಮಾಡುತ್ತಿದ್ದೇನೆ, ಇದನ್ನು ತಿಳಿತೇನೆ. ಇದೇ ಮುಂತಾಗಿರುವ ಎಲ್ಲ ಪ್ರತ್ಯಯಗಳು ಅವಗತಿನಿಷ್ಠ ಏವ, ಅವಗತಿಯಲ್ಲಿ ಕೊನೆಗೊಂಡೆ. ಆತ್ಮನು ಅವಗತಿಯ ಸ್ವರೂಪ, ಸಾಕ್ಷ್ಯ ಸ್ವರೂಪ, ನಿರ್ವಿಕಾರ ಸ್ವರೂಪನಾಗಿದ್ದಾನೆ ಎನ್ನುವ ಮಾತನ್ನ ಭಗವದ್ಗೀತಾ ಭಾಷೆಯಲ್ಲಿ ಬರೆದಿದ್ದಾರೆ. ತದೇವಂ ಭೂತಂ ಸಾಕ್ಷ್ಯ ತತ್ವಮೇವ ಸದ್ಬ್ರಹ್ಮ. ಹೀಗಿರುವಂತ ಸಾಕ್ಷ್ಯ ತತ್ವವೇ ಬ್ರಹ್ಮ, ಸಾಕ್ಷ್ಯ ಸ್ವರೂಪನೇ ನಾನು. ಇದನ್ನ ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಮಂತ್ರ ಹೇಳ್ತಾ ಇದ್ದೀನಿ. ಅಹಂ ಸದ್ಬ್ರಹ್ಮೇತಿ ಬೋಧ್ಯತೆ ಇತಿ ಗಮ್ಯತೆ. ಮಧು ನದ್ಯಾದ ದೃಷ್ಟಾಂತ ಶ್ರುತಿಭ್ಯ. ಮಧು ದೃಷ್ಟಾಂತ, ನದಿ ದೃಷ್ಟಾಂತ ಮುಂತಾದ ಶ್ರುತಿ ವಾಕ್ಯಗಳಿಂದ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಒಟ್ಟಿನಲ್ಲಿ ನಾನು ಸುಖಿ, ನಾನು ದುಃಖಿ, ನಾನು ಮೂಢ ಇತ್ಯಾದಿ ಎಲ್ಲ ಪ್ರತ್ಯಯಗಳು ಕೂಡ ಯಾವುದರಿಂದ ಅರಿಯಲ್ಪಡ್ತಾ ಇದೆಯೋ ಅಂತ ಆತ್ಮನೇ ನಾನು ಎಂದು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಗುರುರ್ ಬ್ರಹ್ಮಾ ಗುರುರ್ ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. गुरु ब्रह्म रूप जानो, शिव का स्वरूप मानो. गुरु ब्रह्म रूप जानो, शिव का स्वरूप मानो. गुरु के समान नहीं दूसरा जहान में. गुरु ब्रह्म रूप जानो, शिव का स्वरूप मानो. गुरु के समान नहीं दूसरा जहान में. गुरु ब्रह्म रूप जानो, शिव का स्वरूप मानो. पाप से बचावे गुरु, ज्ञान से सिखावे गुरु. पाप से बचावे गुरु, ज्ञान से सिखावे गुरु. ब्रह्म से मिलावे गुरु, तुरीय पद ज्ञान में. ब्रह्म से मिलावे गुरु, तुरीय पद ज्ञान में.
गुरु ब्रह्म रूप जानो, शिव का स्वरूप मानो, शिव का स्वरूप मानो। यह श्रुति वेद कहता, गुरु बिना ज्ञान कैसा। यह श्रुति वेद कहता, गुरु बिना ज्ञान कैसा। ज्ञान बिना मुक्ति कैसी आवे तेरे ध्यान में। ज्ञान बिना मुक्ति कैसी आवे तेरे ध्यान में। गुरु ब्रह्म रूप जानो, शिव का स्वरूप मानो। चल कपट त्याग दीजे, गुरु जी की सेवा कीजे। चल कपट त्याग दीजे, गुरु जी की सेवा कीजे। सद्गुरु की चरण लीजे, खेलिए मैदान में। सद्गुरु की, श्री गुरु की, सद्गुरु की चरण लीजे, खेलिए मैदान में। गुरु ब्रह्म रूप जानो, शिव का स्वरूप मानो। गुरु के समान नहीं दूसरा जहान में। गुरु ब्रह्म रूप जानो, शिव का स्वरूप मानो, शिव का स्वरूप मानो, शिव का स्वरूप मानो।